ಹೀರೆಕಾಯಿ ಯಾರಿಗೆ ತಾನೇ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ಹೀರೆಕಾಯಿ. ಆದರೆ ಇದರ ಉಪಯೋಗ ಎಷ್ಟು ಜನಕ್ಕೆ ಗೊತ್ತು ಹೇಳಿ ನೋಡೋಣ. ಆದರೆ ಮಹಿಳೆಯರು ಈ ಒಂದು ಹೀರೆಕಾಯಿನ ತೊಗೊಂಬಂದು ಮನೇಲಿಟ್ಟಾಗ ಮುಟ್ಟಿದಾಗ ಮುಳ್ಳು ಅನ್ನುವಂತಹ ಒಂದು ಅನುಭವ ಆಗುತ್ತೆ ಅಂತೇಳ್ಬಿಟ್ಟು ಜೀವೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಜೀವಿದಂಥ ಒಂದು ಅಂಶ ಏನಿರುತ್ತೆ ಅದು ಮುಳ್ಳಲ್ಲ, ಅದು ಆ ಒಂದು ನಾರಿನ ಅಂಶ ಪೂರ್ತಿ ತೆಗೆದುಬಿಟ್ಟು ಒಂದು ಸಾಂಬಾರನ್ನು ತಯಾರು ಮಾಡ್ತಾರೆ ಅಥವಾ ಪಲ್ಯವನ್ನು ತಯಾರು ಮಾಡ್ತಾರೆ. ಅಂತಹ ಒಂದು ತಪ್ಪನ್ನು ಮಾಡಬೇಡಿ. ಡೈರೆಕ್ಟಾಗಿ ಈ ಹೀರೆಕಾಯಿನ ಹಾಗೆ ಕತ್ತರಿಸಿ ಸಾಂಬಾರು ಮಾಡಿ ತಿನ್ನೋದ್ರಿಂದ ಈ ಒಂದು ಹೀರೆಕಾಯಲ್ಲಿ ಅತ್ಯಂತ ಪೌಷ್ಟಿಕ ಹಾಗೂ ಕಡಿಮೆ ಕ್ಯಾಲರಿ ಹೊಂದಿರುವಂಥ ತರಕಾರಿಯಾಗಿದ್ದು ಇದು ರಕ್ತ ಶುದ್ಧೀಕರಣದಿಂದ ಹಿಡಿದು ಈ ಒಂದು ಶುಗರ್ ಅಂತ ಏನು ಹೇಳ್ತೀರಾ ಅದನ್ನು ನಿಯಂತ್ರಣ ಮಾಡುತ್ತೆ. ಹಾಗೆ ಲಿವರ್ನ ಆರೋಗ್ಯವನ್ನು ಕಾಪಾಡುತ್ತೆ. ಕಣ್ಣಿನ ದೃಷ್ಟಿ ಕೂಡ ಸುಧಾರಣೆ ಮಾಡುತ್ತೆ. ಇದು ಹೆಚ್ಚಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಅಥವಾ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ಇದಿಷ್ಟೇ ಅಲ್ಲ, ಹೀರೆಕಾಯಲ್ಲಿ ಕಡಿಮೆ ಕ್ಯಾಲೋರಿ ಹಾಗೆ ಹೆಚ್ಚಿನ ನಾರಿನಂಶ ಇರೋದ್ರಿಂದ ತೂಕ ಇಳಿಸ್ಕೊಳ್ಳೋದಕ್ಕೆ ಕೂಡ ಇದು ಒಳ್ಳೆ ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮ ಒಂದು ಚರ್ಮದ ಆರೈಕೆಯಲ್ಲಿ ಇದು ಬಹುಮುಖ್ಯವಾದ ಪಾತ್ರವನ್ನು ಮಾಡುತ್ತೆ. ಹೇಗೆ ಅಂದರೆ ಮೊಡವೆಗಳೇನಾದರೂ ಆಗಿದ್ದರೆ, ಚರ್ಮದಲ್ಲಿ ಏನಾದರೂ ಕಲೆಗಳಿದ್ದರೆ ಇದರ ಒಂದು ರಸವನ್ನು ತೆಗೆದು ಆ ಮೊಡವೆ ಅಥವಾ ಕಲೆಗಳಿರುವಂಥ ಜಾಗಕ್ಕೆ ಹಚ್ಚೋದ್ರಿಂದ ಕಲೆಗಳು ಕೂಡ ಮಾಯ ಆಗುತ್ತೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಮೂಲವ್ಯಾಧಿ ಸಮಸ್ಯೆ ಇರುವಂಥವರಿಗೆ ಈ ಒಂದು ಹೀರೆಕಾಯಿ ಗಿಡದ ಬೇರನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ನೋಡಿರ್ತೀರ. ಆ ಬೇರನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ಹದವಾಗಿರಬೇಕು. ಸಾಫ್ಟಾಗಿ ಪೇಸ್ಟನ್ನು ಮಾಡಿ ನಂತರ ಆ ಪೇಸ್ಟನ್ನು ಆ ಮೂಲವ್ಯಾಧಿ ಇರುವಂಥವರು ಹಚ್ಚೋದ್ರಿಂದ ಮೊಳಕೆ ಸಮೇತ ಬಿದ್ದೋಗುತ್ತೆ. ರಾತ್ರಿಯ ಸಮಯದಲ್ಲಿ ಈ ಒಂದು ಪೇಸ್ಟನ್ನು ಹಚ್ಚಿ. ಇಷ್ಟೇ ಅಲ್ಲ, ಹಾಗೆಯೇ ಹೀರೆಕಾಯಿ ಗಿಡದ ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಈ ಒಂದು ಎಲೆಯಿಂದ ಚಹಾ ಮಾಡೋದ್ರಿಂದ ತುಂಬ ಆರೋಗ್ಯವಾದಂತಹ ಒಂದು ಪ್ರಯೋಜನವನ್ನು ನೀವು ಪಡಿಬೋದು. ಆದರೆ ಯಾವುದೇ ಕಾರಣಕ್ಕೂ ಗೃಹಿಣಿಯರು ಈ ಒಂದು ಹೀರೆಕಾಯಿಯಲ್ಲಿರುವಂತಹ ನಾರಿನ ಅಂಶವನ್ನು ತೆಗೆದು ಹಾಕಬೇಡಿ. ದಯವಿಟ್ಟು ಹಾಗೆ ಕಟ್ ಮಾಡಿ ಒಂದು ಸಾಂಬಾರು ಅಥವಾ ಪಲ್ಯವನ್ನು ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅಧಿಕವಾದಂತಹ ಒಂದು ಕ್ಯಾಲೋರಿ ಅಂಶ ಸಿಗುತ್ತೆ, ಹಾಗೆ ನಾರಿನ ಅಂಶ ಸಿಗುತ್ತೆ. ಹಾಗಾಗಿ ಹಾಗೆ ಹಚ್ಚಿ ಸಾಂಬಾರನ್ನು ಮಾಡಿ ಅಥವಾ ಪಲ್ಯವನ್ನಾಗಲಿ ಮಾಡಿ ನೀವು ನೋಡ್ಬೋದು. ಬೇಯಿಸಿ ನೋಡಿ. ಈಗ ನಾನು ಬೇಯಿಸ್ಕೊಂಡಿದ್ದೀನಿ ಈ ಒಂದು ಹೀರೆಕಾಯಿಯನ್ನು ನೋಡಿ ಯಾವ ರೀತಿ ಸಾಫ್ಟಾಗಿದೆ. ಆದರೆ ಇದರಲ್ಲಿ ಮುಳ್ಳಿನ ಅಂಶ ಇರೋದಿಲ್ಲ ಬೆಂದಾದಮೇಲೆ. ಈ ಚಿಕ್ಕ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಆರೋಗ್ಯದ ಕಡೆ ಗಮನ ವಹಿಸಿ. ಧನ್ಯವಾದಗಳು.